ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನನ್ನ ಮುಂಚಿನ ವೀಡಿಯೋಗಳಲ್ಲಿ ಬ್ಲಿಂಕಿಟ್ ಪೇಪರ್ ಬ್ಯಾಗ್ ಅಥವಾ ನೀವೇನು ಝುಪ್ಟೋ ಆ ಥರದ್ರಲ್ಲಿ ಬರುವಂಥ ಪೇಪರ್ ಬ್ಯಾಗ್ನ ಯೂಸ್ ಮಾಡಿ ಏನೆಲ್ಲ ಯೂಸ್ಫುಲ್ ಮೆಟೀರಿಯಲ್ಸ್ ಮಾಡ್ಕೋಬೋದು ಅಂತ ಕೆಲವು ತೋರಿಸಿದ್ದೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದು ಬ್ಲಿಂಕಿಟ್ ಬ್ಯಾಗ್ನ ಯೂಸ್ ಮಾಡಿ ಒಂದು ಬರ್ಡೇ ಗಿಫ್ಟ್ ಕಾರ್ಡ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈಗ ನಾನು ಈ ಥರದ್ದು 4 ಬ್ಯಾಗ್ ತೊಗೊಂಡಿದ್ದೀನಿ. ಇದು ಬ್ಲಿಂಕಿಟ್, ಬಟ್ ನೀವು ಯಾವ್ದು ಬೇಕಾದ್ರೂ ತೊಗೋಬೋದು ನಿಮ್ಮ ಆಯ್ಕೆಗೆ ತಕ್ಕಂತೆ. ಹಾಗೆ ಸ್ಕೆಚ್ ಪೆನ್ಸ್, ಸಿಸರ್ ಮತ್ತು ಸ್ಟೆಪ್ಲರ್ ಹಾಗೆ ಫೆವಿಕಾಲ್ನ ಯೂಸ್ ಮಾಡಿದ್ದೀನಿ. ನಂತರ ಈ ರೀತಿ ಬ್ಯಾಗಲ್ಲಿ ಬರೋ ಥ್ರೆಡ್ಸ್ನ ಕೂಡ ಯೂಸ್ ಮಾಡಿದ್ದೀನಿ. ಏನು ಮಾಡಿದ್ದೀನಿ ಅಂತ ನಾನು ಈಗ ಹೇಳ್ತೀನಿ. ಬ್ಲಿಂಕಿಟ್ ಬ್ಯಾಗ್ನ ರಿಟರ್ನ್ ಸೈಡ್ ಅಂದರೆ ಬ್ಯಾಕ್ ಸೈಡ್ನ ಕಟ್ ಮಾಡ್ಕೊಳ್ಳಿ. ಈ ಥರ ಪ್ಲೇನ್ ಶೀಟ್ ಸಿಗುತ್ತೆ ನಿಮಗೆ. ಇದನ್ನು ನಿಮಗೆ ಯಾವ ಸೈಜಲ್ಲಿ ಬೇಕೋ ಶೇಪಲ್ಲಿ ಬೇಕೋ ಕಟ್ ಮಾಡಿದ ನಂತರ ಅದನ್ನು ಪಿನ್ ಮಾಡಿ ನಂತರ ಎಡ್ಜಸ್ನ ಸ್ಟಿಕ್ ಮಾಡಿ ಒಂದು ಡೈರಿ ಮಾಡ್ಕೊಳ್ಳಿ. ಡೈರಿ ಮಾಡಿದ ನಂತರ ನೋಡಿ ಈ ಥರ ಸಿಗುತ್ತೆ. ಹಾಗೆ ನಾನು ಇದೇ ಬ್ಯಾಗಲ್ಲಿ ಸಿಕ್ಕಿರೋವಂಥ ಪಪೆಟ್ಸ್ನ ಯೂಸ್ ಮಾಡಿ ಅದನ್ನು ಕಲರಿಂಗ್ ಮಾಡಿ ಬರ್ಡೇ ಕಾರ್ಡ್ಸ್ ಮಾಡಿದ್ದೀನಿ. ನೀವೀಗ ನೋಡ್ಬೋದು. ನೋಡಿ, ಇದು ಒಂದು ಬರ್ಡೇ ಕಾರ್ಡ್ ಆಗಿದೆ. ಎಷ್ಟು ಕಲರ್ಫುಲ್ಲಾಗಿ ಇದನ್ನು ರೀಯೂಸ್ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ. ಹಾಗೆ ನಾನಿಲ್ಲಿ ಈ ಥ್ರೆಡ್ಸ್ನ ಹ್ಯಾಂಡ್ಲಿಕ್ಕೋಸ್ಕರ ಯೂಸ್ ಮಾಡಿದ್ದೀನಿ. ನಂತರ ಅದರಲ್ಲಿ ಬಂದಿರೋ ಪಪೆಟ್ಸ್ನ ಕಲರ್ ಮಾಡಿ ಎವ್ರಿ ಪೇಜಲ್ಲಿ ಸ್ಟಿಕ್ ಮಾಡಿ ಅಲ್ಲಿ ನನ್ನ ಫೀಲಿಂಗ್ಸ್ ಅಥವಾ ನನ್ನ ವರ್ಡಿಂಗ್ಸ್, ನನ್ನ ಡಿಯರೆಸ್ಟ್ಗೆ ನಾನು ಏನು ಹೇಳಬೇಕೋ ಅದನ್ನು ಬರೆದಿದ್ದೀನಿ ಎವ್ರಿ ಪೇಜಲ್ಲೂ. ನೀವಿಲ್ಲಿ ಇದೇ ಥರ ಪಪೆಟ್ಸ್ ಯೂಸ್ ಮಾಡಬೇಕು ಅಂತೇನೂ ಇಲ್ಲ. ನಿಮಗೆ ಇಷ್ಟ ಬಂದಿದ್ದ ಶೇಪಲ್ಲಿ ಡೈರಿ ಮಾಡ್ಕೊಳ್ಳಿ, ಬುಕ್ ಮಾಡಿಕೊಂಡು ಅದನ್ನು ಹೇಗೆ ಬೇಕೋ ಕಟ್ ಮಾಡಿ ಯಾವ ರೀತಿ ಕಾರ್ಟೂನ್ಸ್ ಅಥವಾ ನಿಮ್ಮ ಫೇವ್ರೆಟ್ ಫುಡ್ ಸ್ಟಿಕ್ಕರ್ಸ್ ಅದು ಏನೇ ಇದ್ದರೂ ಅದನ್ನು ರೀಯೂಸ್ ಮಾಡ್ಬೋದು. ತುಂಬ ಎಕೋ ಫ್ರೆಂಡ್ಲಿ. ನಾನಿಲ್ಲಿ ಪೇಪರ್ನ ಯೂಸ್ ಮಾಡಿದ್ದೀನಿ. ಯಾವುದೇ ರೀತಿ ಪೇಪರ್ನ ವೇಸ್ಟ್ ಮಾಡಿಲ್ಲ. ಎಕೋ ಫ್ರೆಂಡ್ಲಿ ಆಗಿರೋ ಅಂಥ ಹ್ಯಾಂಡ್ ಮೇಡ್ ಗ್ರೀಟಿಂಗ್ ಬರ್ಡೇ ವಿಶಸ್ ಕಾರ್ಡ್ನ ರೆಡಿ ಮಾಡಿದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.